ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ ಹೋಸ್ಟ್ ಮುನ್ನಮ್ಮೊಮೀನ್. ಹೇಗಿದ್ದೀರಾ ನೀವು ವೀಕ್ಷಕರೇ? JDS ಹುದ್ದೆಗಳಿಗೆ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ಒಂದು ಡೆಮೋ ಲೈವ್ ಅಪ್ಲಿಕೇಶನ್ಗಳನ್ನು ಫಿಲ್ ಮಾಡಿ ನೋಡೋಣ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಇನ್ನೂವರೆಗೆ ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ, ಮುಂದೆ ಬರುವ ಎಲ್ಲ ಸರ್ಕಾರಿ ಉದ್ಯೋಗ ಮಾಹಿತಿ ಪಡೆಯಲು ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ವೀಕ್ಷಕರೇ, ಒಂದು ಕರ್ನಾಟಕ ಸರ್ಕಾರ ಮತ್ತು ಸೆಂಟ್ರಲ್ ಗೌರ್ಮೆಂಟ್ ವತಿಯಿಂದ ನೋಡಿ JDS ಆನ್ಲೈನ್ ಹುದ್ದೆಗಳಿಗೆ ಸಂಬಂಧಿಸಿದಂತೆ ಟೋಟಲ್ ಆಗಿ ಒಂದು 44,228 ಹುದ್ದೆಗಳಿಗೆ ಇಲ್ಲಿ ಅರ್ಜಿಗಳನ್ನು ಕರೆದಿದ್ದಾರೆ. ಇದು SLC ಬೇಸ್ ಮೇಲೆ ಒಂದು ಮೆರಿಟ್ ಆಧಾರದ ಮೇಲೆ ಹುದ್ದೆಗಳಿಗೆ ಇಲ್ಲಿ ಆಯ್ಕೆ ನಡೀತಾ ಇದೆ. ಹುದ್ದೆಗಳಿಗೆ ಅರ್ಜಿ ಸಲ್ಲಿಸಲು ಕೊನೆಯ ದಿನಾಂಕ ನೋಡಿ 5 ಆಗಸ್ಟ್ 2024 ಕೊನೆಯ ದಿನಾಂಕವಾಗಿರುತ್ತದೆ. ಯಾರಿಗೆ ಇಂಟ್ರೆಸ್ಟ್ ಇದೆ ವಿಡಿಯೋನ ಕಂಪ್ಲೀಟಾಗಿ ನೋಡಿ ಅರ್ಜಿಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದರ ಬಗ್ಗೆ ವಿಡಿಯೋನಲ್ಲಿ ತಮಗೆ ಮಾಹಿತಿ ಸಿಗಲಿದೆ. ಇಲ್ಲಿಗೆ ಮೊದಲನಿಗೆ ಒಂದು ಅಪ್ಲಿಕೇಶನ್ಗಳನ್ನು ನೋಡೋದಾದರೆ ನೋಡಿ 3 ಹಂತದಲ್ಲಿ ಅಲ್ಲಿ ಅರ್ಜಿಗಳನ್ನು ಫಿಲ್ ಮಾಡಬೇಕಾಗುತ್ತದೆ. ಮೊದಲನಿಗೆ ಒಂದು ರಿಜಿಸ್ಟ್ರೇಷನ್ ಪ್ರೊಸೆಸ್ಸು ಮತ್ತು ಅಪ್ಲೈ ಆನ್ಲೈನು ಮತ್ತು ಫೀ ಪೇಮೆಂಟ್ ಆಗಿ 3 ಹಂತದಲ್ಲಿ ಅಪ್ಲಿಕೇಶನ್ಗಳನ್ನು ನೀವು ಫಿಲ್ ಮಾಡಬೇಕಾಗುತ್ತದೆ. ಬನ್ನಿ ಒಂದೊಂದಾಗಿ ಒಂದು ಮಾಹಿತಿಯನ್ನು ಒಂದು ಫಿಲ್ ಮಾಡ್ತಾ ಹೋಗೋಣ. ಮೊದಲನಿಗೆ ಇಲ್ಲಿ ನೀವು ನೋಡೋದಾದರೆ ರಿಜಿಸ್ಟ್ರೇಷನ್ ಮೇಲೆ ಕ್ಲಿಕ್ ಮಾಡಿ ರಿಜಿಸ್ಟ್ರೇಷನ್ ಅಂತ ಕೊಟ್ಟರೆ ಇಲ್ಲಿ ಒಂದು ಅರ್ಜಿಯನ್ನು ಓಪನ್ ಆಗಲಿದೆ ನೋಡಿ. ಇದರಲ್ಲಿ ವ್ಯಾಲಿಡೇಟ್ ಯುವರ್ ಡೀಟೇಲ್ಸ್ ಅಂತ ಕೊಟ್ಟಿದೆ. ಮೊಬೈಲ್ ನಂಬರು, ಇಮೇಲ್ ID ಮತ್ತು ಅಪ್ಲಿಕೇಶನ್ನಲ್ಲಿ ಒಂದು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ನೀವು ಇಲ್ಲಿ ಅರ್ಜಿಗಳಲ್ಲಿ ಮಾಹಿತಿಯನ್ನು ಫಿಲ್ ಮಾಡಬೇಕು. ಇದು ಅರ್ಜಿ ತುಂಬಕ್ಕಿಂತ ಮುಂಚೆ ತಾವು ಈ ಒಂದು ಪೋಸ್ಟ್ಗೆ ಅರ್ಜಿ ಸಲ್ಲಿಸಲು ಏನೇನು ಡಾಕ್ಯುಮೆಂಟ್ಗಳು ಬೇಕಾಗುತ್ತೆ ನೋಡಿ. ಮೊದಲನಿಗೆ ಒಂದು SLC ಮಾರ್ಕ್ಸ್ ಕಾರ್ಡ್ ನಿಮ್ಮ ಹತ್ರ ಇರಬೇಕು ಮತ್ತು ಅದರ ಜೊತೆಗೆ ಅಭ್ಯರ್ಥಿಯ ಒಂದು ಆಧಾರ್ ಕಾರ್ಡ್ ನಿಮ್ಮ ಹತ್ರ ಕಂಪಲ್ಸರಿ ಇರಬೇಕಾಗುತ್ತದೆ. ಮತ್ತು ನೀವು SC/ST ಕ್ಯಾಟಗರಿ ಮತ್ತು OBCಯಲ್ಲಿ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳಾಗಿದ್ದರೆ ನಿಮ್ಮ ಹತ್ರ ಕಾಸ್ಟ್ ಸರ್ಟಿಫಿಕೇಟ್ ಕೂಡ ಇಲ್ಲಿ ನಿಮ್ಮ ಹತ್ರ ಇರಬೇಕಾಗುತ್ತೆ. ಮತ್ತು ಹ್ಯಾಂಡಿಕ್ಯಾಪ್ಟ್ನಲ್ಲಿ ಅರ್ಜಿ ಸಲ್ಲಿಸೋರು ನಮಗೆ ಒಂದು UDID ಕಾರ್ಡು ನಿಮ್ಮ ಹತ್ರ ಇರಬೇಕು. ಮತ್ತು ಇದರ ಜೊತೆಗೆ ಅಭ್ಯರ್ಥಿಯ ಒಂದು ಚಾಲ್ತಿಯಲ್ಲಿರುವ ಒಂದು ಮೊಬೈಲ್ ನಂಬರು ಮತ್ತು ಚಾಲ್ತಿಯಲ್ಲಿರುವ ಒಂದು ಇಮೇಲ್ ಅಡ್ರೆಸ್ ಕೂಡ ತಮಗೆ ಇಲ್ಲಿ ಬೇಕಾಗುತ್ತದೆ. ಬನ್ನಿ ಮಾಹಿತಿ ಒಂದೊಂದಾಗಿ ಫಿಲ್ ಮಾಡ್ತಾ ಹೋಗೋಣ. ಮೊದಲನಿಗೆ ನೀವು ನೋಡೋದಾದರೆ ಇಲ್ಲಿ ಮೊಬೈಲ್ ನಂಬರನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು ನೋಡಿ. ಮೊಬೈಲ್ ನಂಬರನ್ನು ಫಿಲ್ ಮಾಡಿ ವ್ಯಾಲಿಡೇಟ್ ಅಂತ ಕೊಟ್ಟರೆ ಒಂದು ತಮಗೆ OTP ಕಳಿಸಲಾಗುತ್ತದೆ. OTP ಇಲ್ಲಿ ಹಾಕಿದರೆ ನೋಡಿ ನೀವು ಇಲ್ಲಿ OTP ಹಾಕಿ ಸಬ್ಮಿಟ್ ಮೇಲೆ ಕೊಡಬೇಕು. ಮತ್ತು ಇಲ್ಲಿಂದ ಇಮೇಲ್ ID ಫಿಲ್ ಮಾಡಿ ಇಮೇಲ್ ID ಫಿಲ್ ಮಾಡಿ ಸೆಂಡ್ OTP ಅಂತ ಕೊಟ್ಟರೆ ಇಮೇಲ್ ಐಡಿಗೂ ಕೂಡ ಒಂದು OTP ಕಳಿಸಲಾಗುತ್ತೆ ನೋಡಿ. ಇಮೇಲ್ ID OTP ಫಿಲ್ ಆಗಿದೆ. ಇವಾಗ ನೋಡಿ ಮೊಬೈಲ್ ನಂಬರ್ ವ್ಯಾಲಿಡೇಷನ್ ಸಕ್ಸಸ್ಫುಲಿ ಮತ್ತು ಇಮೇಲ್ ID ವ್ಯಾಲಿಡೇಷನ್ ಸಕ್ಸಸ್ಫುಲಿ ಅಂತ ತೋರಿಸುತ್ತೆ. ಇಲ್ಲಿ ಅಪ್ಲಿಕೇಶನ್ ನೇಮ್ ಹಾಕಬೇಕು ನೋಡಿ. ಅಪ್ಲಿಕೇಶನ್ ನೇಮು ನೀವು SLC ಮಾರ್ಕ್ಸ್ನಲ್ಲಿ ಇರುವಂತೆ ಇಲ್ಲಿ ಹಾಕಬೇಕಾಗುತ್ತೆ ನೋಡಿ. ಫಾದರ್ ನೇಮು ಮತ್ತು ಡೇಟ್ ಆಫ್ ಬರ್ತನ್ನು ಸರಿಯಾಗಿ ಫಿಲ್ ಮಾಡ್ಕೊಳ್ಳಿ. ಆಮೇಲೆ ನಿಮ್ಮ ಜೆಂಡರನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು ನಿಮ್ಮ ಇಲ್ಲಿ ಕ್ಯಾಸ್ಟನ್ನು ನೀವು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು. ಮತ್ತು ಇಲ್ಲಿ SLC ಪಾಸಾಗಿರುವ ಒಂದು ಸರ್ಕಲನ್ನು ನೀವು ಸೆಲೆಕ್ಟ್ ಮಾಡಬೇಕು. ಮತ್ತು SLC ಪಾಸಿಂಗ್ ಇಯರನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಮತ್ತು ಕೊನೆಯದಾಗಿ ಇಲ್ಲಿ ಕೆಳಗಡೆ ಕಾಣುತ್ತಿರುವ ಒಂದು ಕ್ಯಾಪ್ಚಾವನ್ನು ಹಾಕಿದ ತಕ್ಷಣ ತಮಗೆ ಕೊನೆಯದಾಗಿ ಇಲ್ಲಿ ಸಬ್ಮಿಟ್ ಬಟನ್ ಮೇಲೆ ಕೆಳಗಡೆ ಕಾಣುವ ಒಂದು ಸಬ್ಮಿಟ್ ಬಟನ್ ಮೇಲೆ ನೀವು ಇಲ್ಲಿ ಕ್ಲಿಕ್ ಮಾಡಬೇಕಾಗುತ್ತೆ ನೋಡಿ. ಸಬ್ಮಿಟ್ ಬಟನ್ ಕ್ಲಿಕ್ ಆದ ತಕ್ಷಣ ಫಸ್ಟ್ ಸ್ಟೇಜ್ ರಿಜಿಸ್ಟ್ರೇಷನ್ ಈಸ್ ಕಂಪ್ಲೀಟೆಡ್, ಪ್ಲೀಸ್ ಕಂಟಿನ್ಯೂ ಫಿಲ್ ದಿ ಡೀಟೇಲ್ಸ್ ಅಂತ ತಮಗೆ ಒಂದು ಮೆಸೇಜ್ ಕೊಡುತ್ತೆ. ಇದನ್ನು ಓಕೆ ಮಾಡಿ. ಇಲ್ಲಿಂದ ಕೆಳಗಡೆ ಬಂದರೆ ನೋಡಿ ನಿಮಗೆ ಒಂದು ಆಧಾರ್ ಡೀಟೇಲ್ಸನ್ನು ಫಿಲ್ ಮಾಡಲು ಹೇಳ್ತಾ ಇದೆ. ಆಧಾರ್ ಡೀಟೇಲ್ಸ್ ನೀವು ನಿಮ್ಮ ಸರಿಯಾದ ಒಂದು ಆಧಾರ್ ಕಾರ್ಡನ್ನು ಇಲ್ಲಿ ನಂಬರನ್ನು ಹಾಕಿ. ಹ್ಯಾಂಡಿಕ್ಯಾಪ್ಟ್ ಅಭ್ಯರ್ಥಿಗಳಾಗಿದ್ದರೆ ಇದನ್ನು ಎಸ್ ಮಾಡಿ, ಇಲ್ಲವಾಗಿದ್ದಲ್ಲಿ ನೋ.
ಮತ್ತು ಕ್ಯಾಂಡಿಡೇಟ್ನ ಒಂದು SLCಯಲ್ಲಿ ತೆಗೆದುಕೊಂಡ ಒಂದು ಲ್ಯಾಂಗ್ವೇಜನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಕನ್ನಡ, ಹಿಂದಿ, ಇಂಗ್ಲೀಷ್ ಸೆಲೆಕ್ಟ್ ಆಗಿದೆ. ಆಮೇಲೆ ಎಂಪ್ಲಾಯ್ಮೆಂಟ್ ಡೀಟೇಲ್ಸನ್ನು ಇಲ್ಲಿ ಫಿಲ್ ಮಾಡ್ಕೋಬೇಕು ನೋಡಿ. ಅದಾದ ತಕ್ಷಣ ನಿಮ್ಮ ಅಭ್ಯರ್ಥಿಯ ಒಂದು ಫೋಟೋ ಮತ್ತು ಸಿಗ್ನೇಚರನ್ನು ಅಪ್ಲೋಡ್ ಮಾಡ್ಕೋಬೇಕು. ಚೂಸ್ ಫೈಲ್ ಅಂತ ಕೊಡಿ. ಚೂಸ್ ಫೈಲ್ ಅಂತ ಕೊಟ್ಟ ತಕ್ಷಣ ತಮಗೆ ಅಭ್ಯರ್ಥಿಯ ಒಂದು ಫೋಟೋವನ್ನು ಸೆಲೆಕ್ಟ್ ಮಾಡಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಆಮೇಲೆ ಕ್ಯಾಂಡಿಡೇಟ್ನ ಒಂದು ಸಿಗ್ನೇಚರನ್ನು ಇಲ್ಲಿಂದ ಅಪ್ಲೋಡ್ ಮಾಡಿ. ಫೋಟೋ ಸಿಗ್ನೇಚರ್ ಅಪ್ಲೋಡ್ ಆಗಿದೆ. ಸಬ್ಮಿಟ್ ಮೇಲ್ ಕೊಡಬೇಕು. ಸಬ್ಮಿಟ್ ಮೇಲ್ ಕೊಟ್ಟ ತಕ್ಷಣ ತಮಗೆ ಒಂದು ಪ್ರಿವ್ಯೂ ಪೇಜನ್ನು ತೋರಿಸುತ್ತೆ ನೋಡಿ. ಪ್ರಿವ್ಯೂವನ್ನು ಇಲ್ಲಿಂದ ಒಂದ್ಸರಿ ಸೆಲೆಕ್ಟ್ ಮಾಡಿಕೊಂಡು ಅಪ್ಲಿಕೇಶನನ್ನು ಸಬ್ಮಿಟ್ ಮಾಡಿ. ಅಪ್ಲಿಕೇಶನ್ ಸಬ್ಮಿಟ್ ಆಗಿದೆ. ಒಂದು ರಿಜಿಸ್ಟ್ರೇಷನ್ ನಂಬರನ್ನು ನಿಮಗೆ ಇಲ್ಲಿ ಕೊಡಲಾಗುತ್ತದೆ. ಈ ರಿಜಿಸ್ಟ್ರೇಷನ್ ನಂಬರನ್ನು ಕಾಪಿ ಮಾಡಿ ಇಟ್ಕೊಳ್ಳಿ. ಅದಾದ ತಕ್ಷಣ ಕಂಟಿನ್ಯೂ ಟು ಅಪ್ಲೈ ಅಂತ ಕೊಡಬೇಕು. ಕಂಟಿನ್ಯೂ ಟು ಅಪ್ಲೈ ಅಂತ ಕೊಟ್ಟ ತಕ್ಷಣ ನಮಗೆ ಸರ್ಕಲನ್ನು ಇಲ್ಲಿಂದ ಸೆಲೆಕ್ಟ್ ಮಾಡ್ಕೋಬೇಕು, ಕರ್ನಾಟಕ ಅಂತ. ಸಬ್ಮಿಟ್ ಅಂತ ಕೊಡಿ. ಸಬ್ಮಿಟ್ ಅಂತ ಕೊಟ್ಟ ತಕ್ಷಣ ತಮಗೆ ಮೊಬೈಲ್ಗೆ ಒಂದು OTP ಇನ್ನೊಂದು ಸರಿ ಕಳಿಸಲಾಗುತ್ತೆ. ಒಂದು OTP ಫಿಲ್ ಮಾಡಿ. ಕ್ಯಾಪ್ಚಾನ್ನು ಕಾಣುತ್ತಿರುವ ಒಂದು ಕ್ಯಾಪ್ಚಾನ್ನು ಫಿಲ್ ಮಾಡಬೇಕು. ಕ್ಯಾಪ್ಚಾ ಫಿಲ್ ಮಾಡಿ ನೆಕ್ಸ್ಟ್ ಅಂತ ಕೊಡಬೇಕು. ನೆಕ್ಸ್ಟ್ ಅಂತ ಕೊಟ್ಟ ತಕ್ಷಣ ತಮಗೆ ಒಂದು ಅಡ್ರೆಸ್ಸನ್ನು ಫಿಲ್ ಮಾಡಲು ಇಲ್ಲಿ ಅವಕಾಶವನ್ನು ಕೊಡಲಾಗುತ್ತೆ ನೋಡಿ. ಪಿನ್ ಕೋಡನ್ನು ಸರಿಯಾಗಿ ಇಲ್ಲಿ ಫಿಲ್ ಮಾಡ್ಕೋಬೇಕು. ಇಲ್ಲಿ SLC ಬೋರ್ಡ್ ಮತ್ತು ಕರ್ನಾಟಕ ಎಜುಕೇಷನ್ ಎಕ್ಸಾಮಿನೇಷನ್ ಪಾಸ್ ಆಗಿರುವ ಒಂದು ಪಾಸಿಂಗ್ ಇಯರನ್ನು ಇಲ್ಲಿಂದ ಸೆಲೆಕ್ಟ್ ಮಾಡಿ. ಆಮೇಲೆ ಮಾರ್ಕ್ಸನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟು SLCಯಲ್ಲಿ ತೆಗೆದುಕೊಂಡು ಮಾರ್ಕ್ಸ್ಗಳ ಬಗ್ಗೆ ಇಲ್ಲಿ ಮಾಹಿತಿಯನ್ನು ನೀವು ಕೊಡಬೇಕು. ಫಸ್ಟ್ ಲ್ಯಾಂಗ್ವೇಜ್ಗೆ ನೀವು ಎಷ್ಟು ಮಾರ್ಕ್ಸ್ಗಳನ್ನು ತೊಗೊಂಡಿದ್ದೀರಿ ನೋಡಿ, ಅದನ್ನು ಫಿಲ್ ಮಾಡಿ. ಮ್ಯಾಥಮೆಟಿಕ್ಸ್ನಲ್ಲಿ ಪಡೆದಿರುವ ಅಂಕಗಳು ಮತ್ತು ಸೋಷಿಯಲ್ ಸೈನ್ಸ್ನಲ್ಲಿ ಪಡೆದಿರುವ ಅಂಕಗಳು, ಇಂಗ್ಲೀಷ್ನಲ್ಲಿ ಪಡೆದಿರುವ ಅಂಕಗಳು, ಮಾರ್ಕ್ಸು SLC ಮಾರ್ಕ್ಸ್ ಕಾರ್ಡ್ನಲ್ಲಿ ಇರುವಂತೆ ಎಲ್ಲ ಫಿಲ್ ಮಾಡ್ಕೋಬೇಕು. CGPA ಸ್ಕೋರ್ ಇಲ್ಲಿ ಖಾಲಿ ಬಿಡಿ. ಇದರ ಬಗ್ಗೆ ನೀವು ತಲೆ ಕೆಡಿಸ್ಕೊಳ್ಳೋ ಅವಶ್ಯವಿರುವುದಿಲ್ಲ. ಇದನ್ನು ಹಾಗೆ ಖಾಲಿ ಬಿಡಿ. ಸೇವ್ ಅಂತ ಸೇವ್ ಆ್ಯಂಡ್ ಕಂಟಿನ್ಯೂ ಕೊಡಬೇಕು. ಅದಾದ ತಕ್ಷಣ ತಮಗೆ ಚೂಸ್ ಪರ್ಫಾರ್ಮೆನ್ಸ್ ಹಿಯರ್ ಅಂತ ಕೊಡುತ್ತೆ. ಯಾವ ನೀವು ಡಿವಿಷನ್ಗೆ ಅಪ್ಲೈ ಮಾಡ್ತೀರಿ ಆ ಡಿವಿಷನನ್ನು ಇಲ್ಲಿಂದ ನೀವು ಸೆಲೆಕ್ಟ್ ಮಾಡ್ಕೋಬೇಕು ನೋಡಿ. ಇಲ್ಲಿ ಟಿಕ್ಕೋಡಿ ಡಿವಿಷನನ್ನು ನಾನು ಸೆಲೆಕ್ಟ್ ಮಾಡಿದ್ದೇನೆ. ಇಲ್ಲಿ ಒಂದು ಪೋಸ್ಟ್ ಪ್ರಿಫರೆನ್ಸನ್ನು ಕೊಟ್ಟಿದ್ದಾರೆ ನೋಡಿ. ಇಲ್ಲಿ ಕೆಳಗಡೆ ಬಂದರೆ ತಮಗೆ ಒಂದು 2-3 ಪೇಜಸ್ಗಳು ಇರುತ್ತವೆ. ಅದನ್ನು ನೀವು ಒಂದೊಂದಾಗಿ ಪೇಜಸ್ ಮೇಲೆ ಕ್ಲಿಕ್ ಮಾಡಿ ಅಪ್ಲಿಕೇಶನ್ಗಳನ್ನು ಇಲ್ಲಿಂದ ನೀವು ಫಿಲ್ ಮಾಡಬೇಕಾಗುತ್ತೆ ನೋಡಿ. ಹೀಗೆ ಪೇಜ್ ನಂಬರ್ 2, ಪೇಜ್ ನಂಬರ್ 3 ಹೀಗೆ ಪೋಸ್ಟ್ ಪ್ರಿಫರೆನ್ಸ್ ಇರುತ್ತೆ. ನೀವು ಅದನ್ನು ಸೆಲೆಕ್ಟ್ ಮಾಡಿಕೊಂಡು ಅರ್ಜಿಗಳನ್ನು ಇಲ್ಲಿ ಸಲ್ಲಿಸ್ಬೋದು. ಪೋಸ್ಟ್ ಪ್ರಿಫರೆನ್ಸ್ ನೋಡಿ, ನಿಮಗೆ ಯಾವ ಒಂದು ಡಿವಿಷನಲ್ಲಿ ಯಾವ ಊರಿಗೆ ಅರ್ಜಿಗಳನ್ನು ಸಲ್ಲಿಸಬೇಕಾಗಿದೆ ಅದೇ ಒಂದು ಆರ್ಡರ್ನಲ್ಲಿ ಪೋಸ್ಟ್ ಪ್ರಿಫರೆನ್ಸನ್ನು ಇಲ್ಲಿಂದ ನೀವು ಕೊಡಬೇಕಾಗುತ್ತೆ ನೋಡಿ. ಪೋಸ್ಟ್ ಪ್ರಿಫರೆನ್ಸ್ ಕೊಟ್ಟಿದ್ದೇನೆ. ಅಲ್ಲಿಂದ ನೀವು ಕೆಳಗಡೆ ಬಂದರೆ ನಿಮಗೆ ಸಮೀಪವಿರುವ ಒಂದು ಡಿವಿಷನನ್ನು ಸೆಲೆಕ್ಟ್ ಮಾಡಿ. ಇದು ಡಾಕ್ಯುಮೆಂಟ್ ವೆರಿಫಿಕೇಷನ್ಗಾಗಿ ಕೇಳ್ತಾ ಇರೋ ಒಂದು ಸೆಂಟರು. ಇಲ್ಲಿ ಮೇಲ್ಗಡೆ ನೀವು ಅಪ್ಲೈ ಮಾಡಬೇಕಾಗಿರುವ ಒಂದು ಡಿವಿಷನ್ ಸೆಲೆಕ್ಷನು ಮತ್ತು ಕೆಳಗಡೆ ಕಾಣುತ್ತಿರುವುದು ಡಾಕ್ಯುಮೆಂಟ್ ವೆರಿಫಿಕೇಷನ್ ಸಲುವಾಗಿ. ನೆಕ್ಸ್ಟು ಇಲ್ಲಿ ಹೇರ್ ಬೈ ಡಿಕ್ಲೇರ್ ದ್ಯಾಟ್ ಅಂತ ಕ್ಲಿಕ್ ಮಾಡಿ ಸೇವ್ ಆ್ಯಂಡ್ ಪ್ರೊಸೀಡ್ ಅಂತ ಕೊಟ್ಟರೆ ಅಪ್ಲಿಕೇಶನ್ ನಿಮ್ಮದು ಸಬ್ಮಿಟ್ ಆಗಿದೆ. ಇಲ್ಲಿ ಮೊಬೈಲ್ ನಂಬರು ಮತ್ತು ಅಪ್ಲಿಕೇಶನ್ ನಂಬರು ಮತ್ತು ಇಲ್ಲಿ ನಿಮ್ಮ ಕ್ಯಾಟಗರಿ ತೋರಿಸುತ್ತೆ. ಅರ್ಜಿ ಶುಲ್ಕವನ್ನು ನೀವು ಇಲ್ಲಿ ಪಾವತಿ ಮಾಡಬೇಕಾಗುತ್ತದೆ. ಮೇಕ್ ಪೇಮೆಂಟ್ ಅಂತ ಕೊಟ್ಟರೆ ಇಲ್ಲಿಂದ ನೀವು QR ಕೋಡನ್ನು ಸೆಲೆಕ್ಟ್ ಮಾಡಿ ಅರ್ಜಿ ಒಂದು ಶುಲ್ಕವನ್ನು ಡೈರೆಕ್ಟಾಗಿ ಪಾವತಿ ಮಾಡಬಹುದು. ವೀಕ್ಷಕರೇ, ಈ ಮಾಹಿತಿ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡ್ಕೊಳ್ಳಿ. ನಾನು ಮತ್ತೆ ಭೇಟಿ ಆಗ್ತೀನಿ ಮುಂದಿನ ಉದ್ಯೋಗ ಮಾಹಿತಿಯೊಂದಿಗೆ. ಅಲ್ಲಿವರೆಗೂ ನಮಸ್ಕಾರ, ಧನ್ಯವಾದಗಳು.